ಬಾತ್ರೂಮ್ ಹೋಗಿದ್ದೀನಿ. ನಾನು ಅನ್ವಾರು. ಅಣ್ಣ ಇದು ಮೈಂಡ್ ಹೊಡ್ದಾರ ಹ್ಞೂ ಕಣ. ಬಾತ್ರೂಮ್ ಅಲ್ಲಿ ಇದ್ದೀನಿ ಅಣ್ಣ. ಒಂದು ಸ್ವಲ್ಪ ಯಾಕೋ ರಾತ್ರಿ ಕೋಳಿ. ಅಯ್ಯ ನೀನ್ ಏನನ ತಿಂದು ಇಲ್ಲಿ ಪ್ರಾಣ ಹೋಗ್ತಾ ಐತೆ. ಏನ್ ಕೋಳಿ ಇದಾಯ್ತು. ಯೋ ಒಂದ್ ನಿಮಿಷ ಬಾಯಿ ಮುಚ್ಚೆ. ಬರೀ ಇದೇ ಆಯ್ತಲ್ಲ, ಬರೀ ನೀನ್ ಸುಳ್ಳೆ. ಏನ್ ಸುಳ್ಳೆ? ಮತ್ತೀಗ ಬಾಯಿ ಮುಚ್ಚು ಒಂದ್ ಸ್ವಲ್ಪ ನಾನು ಹೇಳೋವರೆಗೂ. ಹೇಳಿ. ಇಲ್ಲಿ ಅರ್ಜೆಂಟ್ ಆಗಿ ನೋಡು ತೋಟ ಐತೆ. ಏನ್ ತೋಟ? 5 ಎಕರೆಗೆ ಪರಂಗಿಣನು ನುಗ್ಗೆಕಾಯಿ ಮರ ಹಾಕಿದೀನಿ. ಪರಂಗಿ ಗಿಡ ನುಗ್ಗೆಕಾಯಿ? ಹ್ಮ್. ಅವ್ರ ಯಾರೋ ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದ್ ಕೇಳ್ಕೊಂಡೋದ್ರು. ರೇಟ್ ಅರಿಲಿಲ್ಲ ನಮಗೂ ಅವ್ರಿಗೂ. ನೋಡಿ ಯಾರನ್ನ ಇದ್ರೆ ಒಂಚೂರು ಕರ್ಕೊಂಬದ್ ಏನಾಯ್ತು ಕಮಿಷನ್ ನಂಗೆ ಕೊಡ್ತೀನಿ. ಇದು ಒಂದು 2.25 ಎಕರೆಗೆ ಒಂದು 1/4 ಗಂಟೆ ಬಿಟ್ಟು ಮಾಡಿ ತಾನೆ. ಇವಾಗ ಫೋನ್ ಮಾಡಿ ವಿಚಾರಿಸ್ಕೊಂತೀನಿ. ಎಲ್ಲ ಫಸ್ಟ್ ಕೇಳ್ಕೊ ಏನೇನೈತೆ ಅಂತ. 2.25 ಎಕರೆಗೆ ಪರಂಗಿಣ ಗಿಡ, ಇನ್ನೊಂದ್ 2.5 ಎಕರೆಗೆ ನುಗ್ಗೆಕಾಯಿ ಮರ ಐತೆ. ಒಳ್ಳೆ ನುಗ್ಗೆಕಾಯಿ ಬಿಟ್ಟವೆ. ಅದೇ ಪರಂಗಿಣ ಗಿಡ ನುಗ್ಗೆಕಾಯಿ ಗಿಡ ಒಳ್ಳೆ ಮರ, ಕಿಟಕಿ, ಬಾಕ್ಲುಗಳು ಒಳ್ಳೊಳ್ಳೆ ಡಿಸೈನ್ ಮಾಡಕ್ ಹೋಗ್ತವೆ. ಎಲ್ಲ ಅದು ಅವ್ರಿಗೆ ಗೊತ್ತೈತೆ. ನೀವು ಕೊಡಂಗಿದ್ರೆ ಅದ್ರ ನೀವೇ ಅದೆಲ್ಲ ಕ್ಲೀನ್ ಮಾಡಿ ಮಾಡಿಸ್ಬಿಡಿ. ಒಳ್ಳೆ ದುಡ್ಡು ಹೋಗುತ್ತೆ. ಏನ ಎಲ್ಲ ಕೇಳಿಕಲ್ಲ. ಅವ್ರು ಮರ ತಗೊಂಡವರು ಒಳ್ಳೆ ರೇಟ್ ಕೊಟ್ಟು ಅಂತಾರೆ. ಎಲ್ಲ ನೀವೇ ಹೇಳಿರಿ. ಅವ್ರು ಕೊಂಡ್ಕೊಂಡ ವಿಚಾರ ನೀವೇ ಕೊಂಡ್ಕೊಂಡಾಗ ಮಾತಾಡ್ರಿ. ಅವ್ರು ವ್ಯಾಪಾರ ಆಗುತ್ತ. ಅಲ್ಲಣ್ಣ ಹಂಗ ಅದೇನ ಕರೆಕ್ಟ್. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇದ್ದೀನಿ. ನೀನ್ ಅವ್ರಿಗೆ ಈಗ ಅದೇನೋ ಪರಂಗಿನ ಗಿಡದಲ್ಲೂ ನುಗ್ಗೆಕಾಯಿ ಗಿಡದಲ್ಲೂ ಕದಗಳು ಮಾಡ್ತಾರಂತೆ. ಕದ, ಕಿಟಕಿಗಳು, ವಾಸ್ಕಲ್ಲು. ಪರಂಗಿ ಗಿಡ ನುಗ್ಗೆ ಗಿಡ ಪರಂಗಿ ಗಿಡ ನುಗ್ಗೆ ಗಿಡದಕ್ಕೆ ಬಾಗಲ್ನಲ್ಲೂ ವಾಸ್ಕಲ್ ಮಾಡ್ತಾರ. ಹ್ಞೂ ನಾವು ಹೊಸ್ದಾಗಿ ಮಾಡ್ತಾರೆ. ಮೊನ್ನೆ ಸಾಮಿಲ್ನವ್ರು ಬಂದು ಕೇಳ್ಕೊಂಡೋದ್ರಲ್ಲ ಅವ್ರು ಯಾರೋ ಗುಬ್ಬಿಗೇಟ್ನವ್ರು. ನಿಮ್ಮ ಹೆಸರು ಹೇಳಿ? ಅನ್ವರಣ್ಣ. ನಾನ್ ಮಾವಿನಕಾಯಿ ತೋಟ. ಈ ಮಧ್ಯೆ ಎಲ್ಲ ಏಟ್ ಗಿಟ ಆಯ್ತು ನಿಮ್ಗೆ? ನನ್ನ ತಂಗಿ ಮದ್ವೆಗೆ ಬಂದಿರ್ಲಿಲ್ವ ನೀನು ಬೀನ್ಸಂದ್ರಕ್ಕೆ? ಅದೇ ಈ ಮಧ್ಯೆ ಏನು ಏಟ್ ಗಿಟ ಆಯ್ತಾ? ಯಾಕೆ ಇದು ಯಾವ್ದೋ ಅಲ್ಲ ಏಟ್ ಗಿಟ ಆಯ್ತಾ ಅಥವಾ ಇನ್ನ ಎಲ್ಲ ಇದು ನುಗ್ಗೆ ಗಿಡದಾಗೆ ಇದು ಬಾಗಿಲು ಹಾಸ್ಟೆಲ್ ಅಂತಂದ್ರಲ್ಲ, ಇದು ಏಟ್ ಗಿಟ ಆಯ್ತಾ ಬುಳ್ಳಿಗೆ ಅಥವಾ ನಿಮ್ ಮಾನಸಿಕವಾಗಿ ಅಸ್ವಸ್ಥ ಆಯ್ತು ಅಂತ ಕೇಳ್ತಾ ಇದ್ವಿ. ಹಲೋ ಅಣ್ಣ, ನುಗ್ಗೆಕಾಯಿ ಗಿಡ ಚಿಕ್ಕಲಿರೋಗಿದೆ. ನಿಮ್ಗೇನ ಬುದ್ಧಿ ಭ್ರಮಣೆ ಆಯ್ತು ಸಾಹೇಬ್ರೆ ಅಂತ ನಾನು ಕೇಳ್ತಾ ಇರೋದು. ಅಣ್ಣ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ಇಲ್ಲಿ ನುಗ್ಗೆಕಾಯಿ ಗಿಡ, ತೆಂಗಿನಕಾಯಿ ಗಿಡ ಬೆಳ್ದಂಗ್ ಬೆಳ್ಸಿದೀನಿ 5 ಎಕರೆ 2.5 ಎಕರೆಗೆ. ಎಷ್ಟು ಎಕರೆಗನ ಹೊರಡಿ ನೀವು ಬೆಳೆದ್ರಿ. ನುಗ್ಗೆ ಗಿಡದಾಗ ವಾಸ್ಕಲ್ ಮಾಡ್ತಾರೆ ಅಂತ ಇಡೀ ಪ್ರಪಂಚದಾಗ ಯಾರನ್ನ ಮಾಡಿಸ್ತಾರೆ ಅಂದ್ಬಿಟ್ರೆ ನಾನೇ ಇವತ್ತು ಹೋಗಿ ಹುಚ್ಚ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟಿನಿ. ನೀವು ಏನ್ ಮಾಡ್ತೀರಾ? ಅಣ್ಣ ಅವರು ಗುಬ್ಬಿಗೇಟ್ನವ್ರು ಸಾಮಿಲ್ನವ್ರು ಬಂದು ಕೇಳ್ಕೊಂಡು ಹೋದ್ರಣ್ಣ. ಇದೇನ್ ಸ್ವಾಮಿ ತಿಕ್ಕಿಡೆ ಮಾತಾಡ್ತಾರೆ? ನಿಮ್ಮ ದೇವ್ರಣ್ಣ ನಿಮ್ಮ ಮೇಲೆ ಆಣೆಗೂ ನಾನು ಸುಳ್ಳು ಹೇಳ್ತಿಲ್ಲ. ನಮ್ಮ ಮೇಲೆ ಹಾಕಿ ಕೇಳ್ತೀರಾ? ಇದ್ರಾಗ ಅಂತ ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಅಣ್ಣ? ಖಂಡಿತ ಈಗ ಮಾಡ್ತಾರಣ್ಣ. ಅದು ಡಿಸೈನ್ ಮಾಡ್ತಾರಲ್ಲಣ್ಣ. ನನಗೆ ತಲೆ ಬಿಸಿ ಆಗ್ತಾ ಇದ್ರಿ ಇದು ಕೇಳಿ. ಅಣ್ಣ ಡಿಸೈನ್ ಮಾಡ್ತಾರಲ್ಲಣ್ಣ. ಅಯ್ಯೋ ಡಿಸೈನ್ ಮಾಡೋ ಎಲ್ಲ ಇದು ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ ಅಂತ ಅಂದ್ರೆ ಎಲ್ಲ ನಮ್ಮನ್ನ ಕೆರ ಹೊಡ್ದಂಗಿಲ್ಲ ಅಣ್ಣ. ಬೇಕಾದ್ರೆ ಅಲ್ಲ ಫಿನಿಶಿಂಗ್ ಹೆಂಗ್ ಗೊತ್ತಿದೆ ಅದ್ರಾಗೆ? ಅಣ್ಣ ಖಂಡಿತ ಬರುತ್ತೆ ಅಣ್ಣ. ನೀನು ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ಆಸ್ಪತ್ರೆಗೆ. ಅಣ್ಣ ಖಂಡಿತ ಇಲ್ಲಿ ಹೇಳ್ತೀನಿ ಕೇಳಿಸ್ಕೊ. ಖಂಡಿತ ಅಲ್ಲ ಖಂಡಿತ ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಸಿ ನಮ್ಮನ್ನ ಯಾಕೆ ಸಿಕ್ಕಿಡ್ತೀರಾ? ಅಲ್ಲ ನಾವು ನಮ್ಮ ತಾಯಿನಿಗೂ ಇಲ್ಲಿ ಕೇಳಿ. ನಿಮ್ ತಾಯಿ ಸತ್ತಾಗ್ಲೂ ನಮ್ ತಾಯಿ ಅಲ್ಲೇ 10 ರೂಪಾಯಿ ವಯಸ್ಸು ಕಳೆದೈತಿ. ಯಾಕೆ ತಾಯಿ ಮೇಲೆ ಹಣೆ ಇರ್ತೀರಾ? ಅಲ್ಲಣ್ಣ ಮತ್ತೀಗ ನಿನ್ಗೆ ಗೊತ್ತಿಲ್ದಿದ್ ವಿಷಯ ನಾನು ಹೇಳ್ಕೊಡ್ತೀನಣ್ಣ. ಇದು ನುಗ್ಗೆಕಾಯಿ ಗಿಡದ ಪರಂಗಿ ಗಿಡದಾಗ ಹೊಸ ಕದ ಮಾಡೋಕ್ ಬಂದೈತೆ. ಈಗ ರೆಡಿಮೇಡ್ ಕದಗಳು ಬರುತ್ತಲ್ಲಣ್ಣ ಸ್ವಾಮಿ. ನುಗ್ಗೆ ಗಿಡದಾಗೂ ಪರಂಗಿ ಗಿಡದಾಗೂ ವಾಸ್ಕಲ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ತರುವಾಗೆಲ್ಲ ನಮ್ಸಿಂತ ಒಂದ್ಸಲ ನೆಗಿತು ಅಂತೆ. ಪರಂಗಿ ಗಿಡನು ವಾಸ್ಕಲ್ ಬಿಡಲ್ಲ, ನುಗ್ಗೆ ಗಿಡ ವಾಸ್ಕಲ್ ಎಲ್ಲ ತಾಂಬಂದು ಚೀಲಕ್ ತುಂಬ್ಕೊಂಬಂದು ನಿಮ್ ಕೊಡಿಸ್ತಾರೆ. ಕರ್ಕೊಂಡೋಗಿ ಬೆಂಕಿ ಇಟ್ಬಿಡ್ತಾರೆ ಶಾಮಿಲ್ಗೆನ. ಈ ಹಣ್ಣಂಗೆ ಹೇಳೋದು ಅರ್ಥ ಅಣ್ಣ. ನರಸಿಂಹಣ್ಣ ಹಂಸ್ಗಳು ಇದಾವಲ್ಲಣ್ಣ. ಹಂಸ್ಗಳು ಏನು ಹಂಸ್ಗಳು ಇದಾವಲ್ಲ. ಹಂಸಿಂತ ನಗರಿಸ್ತಾ ಅಂದ್ರೆ ಲೆಗಾಡ್ದನು ಫಿನಿಶಿಂಗ್ ಬಾಕ್ಲು ಏನೂ ಇರಲ್ಲ. ಫಿನಿಶಿಂಗ್ ಕಿಟಕಿ ಬಾಕ್ಲು ಇರಲ್ಲ. ಫಿನಿಶಿಂಗ್ ಫರ್ನಿಚರ್ ಇರಲ್ಲ. ದಿವಾನ್ ಕಾಟು ಇರಲ್ಲ. ಎಲ್ಲ ಪುಡಿ ಪುಡಿಯಾಗಿ ಹೋಗ್ತವೆ. ಆಮೇಲೆ ಕೊಟ್ಟಂತ ತಗೊಂಡೋಗಿ ಫ್ಯಾಮಿಲಿ ಸಮೇತ ಬೆಂಕಿ ಇಟ್ಬಿಡ್ತಾರೆ. ಈ ವಿಚಾರ ಹೇಳ್ಬೇಡಿ, ತಲೆ ಕೆಟ್ಟ ಹೋಗ್ಬಿಟ್ಟು ಆಫ್ ಮಾಡಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ
ಆ ಕುಣಗೂಲ್ ಹತ್ರ ಮದ್ದೂರ್ಗೆ ಹೋಗಲ್ಲ ರೋಡು. ತಲೆ ಅಲೋ ಅಣ್ಣ, ಒಂದ್ ನಿಮಿಷ ಹೇಳತ್ ಕೇಳಿಸ್ಕೊ. ನಿಂಗೆ ತಲೆ ಕೆಡ್ಸಕ್ ನಂಗೆ ನಾನು ಇವನಲ್ಲ, ಒಂದ್ ಸ್ವಲ್ಪ ಹೇಳತ್ ಕೇಳಿಸ್ಕೊ. ಹಲೋ ಅಣ್ಣ, ಈ ಕುಣಗೂಲಿಂದ ಮದ್ದೂರ್ಗೆ ಹೋಗಲ್ವ ರೋಡು? ಎಲ್ಲ ನೋಡಿದೀನಿ ಕುಣಗೂಲಿಂದ ಮದ್ದೂರು. ಒಂದ್ ನಿಮಿಷ ಹೇಳದ ಕೇಳಿಸ್ಕೊಳಯ್ಯ. ಅಲ್ಲಿ ಕುಣಗೂಲಿಂದ ಮದ್ದೂರ್ಗೆ ಹೋಗೋ ರೋಡಾಗೆ ಬೆಂಗಳೂರಿನವರು ಮೊನ್ನೆ 3.5 ಎಕರೆಗೆ ಬಂದು ತಗೊಂಡ್ ಹೋಗೋರೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಬಂದು ತಗೊಂಡ್ ಹೋಗಿರೋದು ನನ್ಗೆ. ಈ ಇದ್ರಲ್ಲಿ ಯಾವ್ದಾಗಪ್ಪ ಬೆಂಗಳೂರಾಗಿ ಕೃಷಿ ಇಲಾಖೆ ಐತಲ್ಲಣ್ಣ, ಸಾರು ಈ ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಐತಲ್ಲ, ಪರಂಗಿ ಗಿಡದಾಗ ಕಾಯಿ ಜಾಸ್ತಿ ಬಿಟ್ರೆ ಯಾವ್ದಾರ ಒಂದ್ ಚೂರು ಸುಮ್ನೆ ಗಾಳಿ ತೋಬೆಚ್ಚಿಗೆ ಬೀಸಿರೆ ಪರಂಗಿ ಗಿಡ ಬರ್ದೋಗ್ತೈತೆ. ನುಗ್ಗೆಕಾಯನ್ನ ಒಂದ್ ದಿವ್ಸ ಯಾವನ ಜಾಸ್ತಿ ಬಂದ್ ಕಾಯಿ ಬರೋ ಟೈಮ್ಗೆ ಒಂದ್ ಚೂರು ಹಿಂಗ ಹತ್ತೈತಿ ಹಿಂಗ ಅಲ್ಲಾಡ್ತಂದ್ರೆ ನುಗ್ಗೆ ಮರನೇ ಮುರಿದೋಗಿತ್ತು. ಅಂತದ್ರಾಗ ಬಾಗಿಲು ಫಿನಿಶಿಂಗ್ ಹೆಂಗ್ ಬರ್ತವೆ, ಕಿಟಕಿ ಹೆಂಗ್ ಫಿನಿಶಿಂಗ್ ಬರ್ತವೆ. ನೀವ್ ಯಾವ್ದಕ್ಕೂ ಒಂದ್ಸಲ ಹೋಗಿ ಹಾಸ್ಪಿಟ್ಲ್ ಚೆಕ್ ಈಗಲೇ ಫಸ್ಟ್ ಸಣ್ಣದ್ರಾಗೆ ಚೆಕ್ ಮಾಡ್ಸೋದು ಒಳ್ಳೇದು ಅಂತ ನನ್ನ ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ಳೋಣ ನರಸಿಂಹಣ್ಣ. ನೀನು ಸುಮ್ಮನೆ ಮಾತಾಡಿದ ನಮಗೆ ತಿಕ್ಲಿಡಿದೈತೆ ಹಿಂಗೆಲ್ಲ ಕೇಳ್ಕೊಂಡ್ ಮನೆಗೆ ಹೋಗಿ ಜಗಳ ಆಡಿ ನಮ್ಮ ಮನೆಗೆ ಹಿಂಗಿದ್ರಿಂದ ಗಲಾಟೆಗಳಾಗಿ ಅದ್ಲು ಬದ್ಲಾಗಂಗ್ ಮಟ್ಟ ಐತ್ ನಮ್ದು. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ಬೆಂಗಳೂರಲ್ಲಿ ಕೃಷಿ ಇಲಾಖೆ ಐತಲ್ಲ, ಅವ್ರು ಒಂದಿಷ್ಟು ಬೀಜ ಕೊಟ್ಟಿದ್ರು. ಕೃಷಿ ಇಲಾಖೆ ಅಂತ ನಮ್ ತಲೆನೇ ಕೆಟ್ಟೋದು. ತಡಿ ಅವರು ಬೀಜ ಕೊಟ್ಟಿದ್ರು, ಗೊತ್ತಾಯ್ತಾ? ಫಾರ್ಮ್ ಬೀಜ ಅಂತ ಇದನ್ನ ಹಾಕ್ರಿ, ತುಂಬಾ ಚೆನ್ನಾಗ್ ಬರುತ್ತೆ, 3 ತಿಂಗಳು ಬೆಳೆ ಇದು, ಪರಂಗಿಹಣ್ಣು ನುಗ್ಗೆಕಾಯ್ದು, ನಾವೇ ಬಂದು ತಗೊಂಡ್ ಹೋಗ್ತೀವಿ ಅಂತ ಅವ್ರು ಬಂದಿದ್ರು ಸರ್ಕಾರದಿಂದ. ಅವ್ರು ಬಂದು ಕಮ್ಮಿ ರೇಟಿಗೆ ಕೇಳಿದ್ರು. ಆಮೇಲೆ ಗುಬ್ಬಿಗೇಟ್ನವ್ರು ಯಾರೋ ಸಾಮಿಲ್ನವ್ರು ಬಂದು ಕೇಳಿದ್ರು, ನಮ್ಗೆ ರೇಟ್ ಅರಿಲಿಲ್ಲ, ಗೊತ್ತಾಯ್ತಾ? ಅಲ್ಲಿ ಅದು ಕುಣಗುಲಿಂದ ಮದ್ದೂರ್ ರೋಡಾಗೆ ಬಂದು ತಗೊಂಡೋದ್ರು ಅವ್ರು ಯಾರೋ, ಗೊತ್ತಾಯ್ತಾ? ಬೆಂಗಳೂರಿನವರು. ತಿರ್ಗಾ ಅವ್ರ ನಂಬರ್ ಇರ್ಲಿಲ್ಲ, ಹಿಂಗ್ ಕೇಳ್ದೆ ತೋಟದವನ್ಗೆ, ಅಣ್ಣ ನಂಬರ್ ಇಲ್ಲ ಮಾಡ್ತೀನಿ ಅಂದ್ರು. ಈಗ ಅದಕ್ಕೆ ನನಗೆ ಗೊತ್ತಾ, ನೀನ್ ತುಮಕೂರು ಗುಬ್ಬಿಗೇಟಾಗ ಓಡಾಡ್ತಿರ್ತೀಯಲ್ಲ, ಹೋಗ್ತೀನಿ ಈಗ ತುಮಕೂರು ಗುಬ್ಬಿಗೇಟ್ ಹೋಗ್ತೀನಿ ಈಗ. ಹೋಗ್ಬಿಟ್ಟು ಅಸ್ಲಾಂ ಅಣ್ಣರೇ, ಇದು ನುಗ್ಗೆ ಗಿಡ ಒಂದು ಎಷ್ಟು ಎಕರೆ ಇರೋದು? ನುಗ್ಗೆ ಗಿಡ 2.5 ಎಕರೆ, 2.5 ಎಕರೆಗೆ ಐತೆ. ಪರಂಗಿ ಗಿಡ ಎಷ್ಟು ಎಕರೆಗೆ? 2.25 ಎಕರೆಗೆ. ಅದು ಪರಂಗಿ ಗಿಡ ಆಮೇಲೆ ನುಗ್ಗೆ ಗಿಡ ಎಲ್ಲ ಅಲ್ಲೇ ಬಲ್ತಿದಾವ ಅಣ್ಣ? ಆಲೆ ಕಾಯಿ ಬಂದವಣ, ಆಲೆ ಕಾಯಿ ಕಿತ್ ಮಾರಿತಾ ಇದೀವಿ ನಾವೇ ರೋಡಾಗೆ. ಪರಂಗಿ ಗಿಡ ವಾಸ್ಕಲ್ಲಿಗೆ, ನುಗ್ಗೆ ಗಿಡ ಕಿಟಕೆ ಬಾಗಿಲಿಗೆ ಬರ್ತದಂತೆ ಒಂದ್ 2 ಎಕರೆಗೆ ಅದೈತೆ ಅಂತೆ, ಒಂದ್ 2.5 ಎಕರೆ. ಬೀನ್ಸ್ ಅಣ್ಣ, ಲಾರಿಗೆ ಬೀನ್ಸ್ ಮಾಡ್ತಾರಂತಲ್ಲ, ಆಗ ಬಾಡಿ ಕಟ್ಟಕ್ಕೆಲ್ಲ ಆಗ ಅದು ಬರುತ್ತಣ್ಣ. ಹೋಗಿ ಬರೀ ನೋಡ್ಕೊಂಬರೋಣ ಅಂತ ಕರಿತೀನಿ. ಅವರೇ ಅಲ್ಲಿ ನನಗೆ 2 ಬಿಟ್ರ ಒತ್ತಗ ತೋಟ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನ, ಅಥವಾ ಎಲ್ಲ ಏನೋ ಗಿಮಿಕ್ ಮಾಡ್ಕೊಂಬಂದ್ ಏನೋ ನನ್ನ ಏನೋ ಮಾಡಕ್ ಮಾಡ್ಯವನೆ ಅಂತಾನ. ಸೀದಾ ಕೇಳ್ದಂಗ್ ಮನೆ ಕಡೆಗೆ ಬರಂಗೆ ಉಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಹೋಗಿ ಬಾಗಿಲಲ್ಲಿ ಹೋಗಿ ಕಿಟಕಿ ಪಟ್ಟಿಗೆ ಬರ್ತವೆ ಪರಂಗಿ ಗಿಡ ನುಗ್ಗಿ ಗಿಡ ಅಂತ ಹೋಗಿ ಫ್ಯಾಮಿಲಿಯಾಗ ಓನರ್ ಕೇಳಕ್ ಹೋದ್ರಿ. ಆಯ್ತು, ಖಂಡಿತ ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ನಿನಗ್ ಗೊತ್ತಿಲ್ಲ ಹೇಳ್ದಾಗ ನಾನು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡ ಅಣ್ಣ, ನೀನು ಹೋಗು ಅಣ್ಣ. ಒಟ್ಟು 5 ಎಕರೆಗೆ ಹೆಚ್ಚು ಕಮ್ಮಿ ಪರಂಗಿ ಗಿಡನು ನುಗ್ಗೆ ಗಿಡ ಐತೆ ಅಂತ ನಡಿ ನರಸಿಂಹಣ್ಣ, ಎಲ್ಲೇ ತೋರ್ಸು, ಅದೇನ್ ಕಮಿಷನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನೀನ್ ಕರ್ಕೊಂಬರ್ರಿ ಅನ್ನಕ್ಕೆ ನಿನ್ಗೆ ಗೊತ್ತಿಲ್ಲ. ಈಗ ರೆಡಿಮೇಡ್ ಕದಗಳು ಬರ್ತಾವಲ್ಲ ಅದು. ಆಮೇಲೆ ನಮ್ಮ ಪಕ್ಕದವನು ಯಾರೋ ಅಣ್ಣನ ಸೇನ್ ಕೋನ್ ಉಸ್ಕ ನಾಮ್ ಕ್ಯಾ ಬೋಲ ಇಲ್ಲಿ. ಹಲೋ ಅವನು ನರಸೇಗೌಡ, ಇಲ್ಲಿ ನಮ್ ತೋಟದ ಪಕ್ಕ ನರಸೇಗೌಡ ಅಂತ ಅವ್ರೆ. ಆಗ ಅವರು 1.25 ಎಕರೆಗೆ ಕಾಂಗ್ರೆಸ್ ಗಿಡ ಹಾಕೋರೆ, ಚೆನ್ನಾಗಿ ಬೆಳ್ದೈತೆ. ಅದು ಮೂಗ್ ಬಟ್ಕೆನ ಹೋಗುತ್ತಲ್ಲ. ಯಾರು ಮೂಗ್ ಬಟ್ಟಿಗೆ ಹೋಗುತ್ತೆ ಅಂತ? ಕಾಂಗ್ರೆಸ್ ಗಿಡ ಮುಟ್ಟಿದೆ ಎಲ್ಲ ಮೈಯೆಲ್ಲ ಗಚ್ಚೆತ್ತಿ ನೀವು ಸಾಬಳೆ ಅನ್ನೋದು ಗುರ್ತಿಡಿಯಲ್ಲ, ಒಂದು ಕಾಂಗ್ರೆಸ್ ಗಿಡ ಕಿತ್ ನೋಡಿ. ಅಣ್ಣ, ಕಾಂಗ್ರೆಸ್ ಗಿಡ ಎಷ್ಟೆತ್ರಕ್ಕೆ ಬೆಳ್ದೈತೆ ಅಂತ ನೋಡಿದೀನಿ ನೀನು? ನಿಮ್ಗೆ ಯಾವ್ದೋ ಹಾಸ್ಪಿಟಲ್ ತಪ್ಪಿಸ್ಕೊಂಬಂದಂಗೆ ಕಾಣ್ತೀರಾ ಇವ್ರೆ, ನಮ್ಮನ್ನು ತಲೆ ಕೆಡಿಸ್ತೀರಾ? ಅಣ್ಣ ಖಂಡಿತ ಇಲ್ಲ. ಕಾಂಗ್ರೆಸ್ ಗಿಡ ಮೂಗ್ ಬಿಟ್ಕೊಂಡು ಮೂಗಕ್ಕೆ ಹೊರ್ಕೋಗ್ತೈತೆ, ಅದು ಪಾಯ್ಸನ್ ಅದು. ಅಣ್ಣ ಕಾಂಗ್ರೆಸ್ ಗಿಡ 1.5 ಎಕರೆಗೆ ಬೆಳ್ಸೋನೆ, ಸಖತ್ 10 ಅಡಿ ಬೈಟ್ ಬೆಳ್ದೈತೆ, ಎಲ್ಲ ಮೂಗ್ ಬಟ್ಕ್ ಹೋಗ್ತಾವಂತಲ್ಲ ಅವು. ಕಾಂಗ್ರೆಸ್ ಗಿಡದ ಮಗ್ಗು ತುಂಬಾ ಹೂವಾಗಿ ನಿಂತ್ಕೊಂಡವೆ. ಅದೇನ ಪೂರ್ತಿ ನಿಮ್ದು ಅಡ್ರೆಸ್ ಹೇಳಿ, ಯಾವ ಊರು ನಿಮ್ದು?
ತಗೊಳಪ್ಪ ಈಗ ಒಳ್ಳೆ ಚೆನ್ನಾಗೈತೆ ಅಣ್ಣ. ಮತ್ತೇನ್ರಿ ಚಿಟ್ಟಿಡಿಯ ಮಾತಾಡ್ತೀರ? ಕಾಂಗ್ರೆಸ್ ಮೂಗ್ ನಚ್ಬೋದು, ಯಾರು ನಮ್ಮ ಬೆಟ್ಟಂಗಲ್ವಾ ಮೂಗ್ ನಚ್ ಮಾಡ್ತಾರೆ ಅಂತಂದ್ರೆ. ಅಣ್ಣ ಈಗ ಅದು ಕಾಲ ಹಳೇದು ಹೋಯ್ತು, ನಿಮ್ ಕಾಲ ಅದು 1.5 ತಿಂಗಳು ಬೆಳೆ ಗೊಬ್ಬರ. ಅಲ್ಲಲ್ಲ ಇದೇನ್ ಅಲ್ಲಲ್ಲ, ನೀವು ಮಾತಾಡ್ತಾರ ಮಾತೇನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊಬ್ಬರ ಔಷಧಿ ಎಲ್ಲ ಅವರೇ ಕೊಡ್ತಾರೆ. ಅಲ್ಲ ನೀವ್ ಯಾರು ಹೇಳಿ ಮೊದ್ಲು? ನಾನ್ ಅನ್ವಾರು ಖಂಡಿತ. ಇವ್ರು ನಿಮ್ಮ ಇದು ಮನೇಲಿದ್ದೀರಾ ಎಲ್ಲಿದ್ದೀರಾ? ಮಂತಾವೆಲ್ಲ ತೋಡ್ತಾವಿದ್ದೀನ. ಈಗ ಬರಂಗಿದ್ರೆ ಬಂದ್ಬಿಡಪ್ಪ ನೀನು. ಬರಂಗಿದ್ರೆ ನೋಡ್ಕೊಂಡೆ ಹೋಗ್ಬಿಡಿವಂತೆ. ಹಂಗೆ ಪಕ್ಕದ ಬೋರೆಗೋಡೊಂದು ಇದು ನೋಡ್ಕೊಂಡು ಕಾಂಗ್ರೆಸ್ ಗಿಡ ಸಕ್ಕದಾಗಿ ಬೆಳೆದ ಹೂವ ಅಳ್ಳು ನಿಂತೈತಣ್ಣ. ಅದು ಮೂಗ್ಬಟ್ಟಿಗೆ ಹೋಗುತ್ತಂತೆ ಅದು. ನಮ್ಮ ಪಿಕ್ಚರ್ ಒಂದು ಬಾಕಿ ಐತೆ ನನ್ಗೆ. ಇದು ಪಕ್ಕದಾಗ ಯಾರನ್ನ ಇದ್ರು ಕೊಡಿ ಮೊಬೈಲ್. ಮೊಬೈಲ್ ಪಕ್ಕದಾಗ ಯಾರನ್ನ ಇದ್ರೆ ಯಾರು ಅವನಲ್ಲಿ ನೀರ್ ಹಾಯಿಸ್ತಾವಲ್ಲ ತೋಟದ ಹತ್ರ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತಾನ ಬೋರೆಗೋಡ. ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ಎಲ್ಲ ಕಾಂಗ್ರೆಸ್ ಗಿಡಕ್ಕೆ ನೀರ್ ಹಾಯಿಸ್ತವ್ರ? ನಾ ಬದ ಕಟ್ಟಿ ಎಲ್ಲ ನೀರ್ ಹಾಯಿಸ್ತಾರೆ. ಕರೆಂಟ್ ಇದ್ದಾಗ ಅವಾಗ ಹಾಯಿಸ್ತಾ ಇರ್ಬೇಕು ಬೆಳಗ್ಗೆ ಸಾಯಂಕಾಲ. ನೀವು ಇದು ಹಾಸ್ಪಿಟ್ಲಿಗೆ ಯಾವ್ದನ್ನ ತೋರಿಸ್ತಾ ಇದ್ರ ಆಕೆಗೆ? ನಾನ್ ಯಾಕೆ ಹಾಸ್ಪಿಟಲ್ ತೋರಿಸ್ಲಿ ಬಾರಯ್ಯ. ಈಗ ಮುಂದಿನ ವಾರ ಅವ್ರು ಬೆಂಗಳೂರಿನವ್ರು ಬರ್ತಾರೆ. 80,000 ರೂಪಾಯಿಗೆ ಕೇಳಿದ್ರು. ನಾವು ಕೊಡಲ್ಲ ಅಂತ ಅಂದ. 1 ಎಕರೆ ಕೊಡಲ್ಲ ಅಂತ ಅಂದ ಅವಯ್ಯ. ನಾವು ಬೇರೆ ತುಮಕೂರ್ನಾಗೆ ಯಾರ ತಗೊಂಡಿದ್ರೆ ಇದ್ ಮಾಡ, ಇಲ್ಲ ಅಂದ್ರೆ ಅವ್ನು ಫೋನ್ ಮಾಡಿರ್ಬೇಕಾದ್ರೆ ನಮ್ ಮುಂದಿನ ವಾರ ಭಾನುವಾರ ಬಂದು ಕುಯ್ಕೊಂಡು ಹೋಗ್ತಾರೆ. 80,000 ರೂಪಾಯಿ ಕೇಳೋರು 1 ಎಕರೆ. ಅದು ಮೂಗ್ ಬಟ್ ಹೋಗುದಂತಲ್ಲ ಈಗ ಫಾರಿನ್ಗೆ. ಇದ್ರಿ ಕಾಂಗ್ರೆಸ್ ಗಿಡ ಮುಟ್ಟಿದ್ರೆ ಮೈ ಕೊಡ್ತಾ ಎಲ್ಲ ಎಲ್ಲ ಇದು ಇದೆಂತದು ಈ ಸತ್ನಾಯಿ ಒಟ್ಟು ಉಳ್ಕೊಂಡಿದ್ದಲ್ಲ ಹಂಗ್ ಮೈ ಕೈ ಉಟ್ಕೊಂತಾವ ಅಂತಂದ್ರೆ ಮೂಗ್ ಕೊಟ್ಟು ಹೋಗ್ರಿ ನಮ್ಗೆ ಯಾರು ಮೆಟ್ನಾಗೂ ಅಲ್ವಾ? ಹೋಗ್ರಿ ಬಿಡಪ್ಪ. ಈ ಪರಂಗಿಣ್ಣು ಇದು ನಮ್ಮನ್ನ ಖಂಡಿತ ನಮ್ಮನ್ನ ಸಾಹೇಬ್ರ ಕೈಲಿ ಯಾಕೆ ಯಾವ್ದಾರ ಕೈಲಿ ವರ್ಕೌಟ್ ಮಾಡಿದ್ರ ನೀವು ಯಾರೋ ನೀವು ಖಂಡಿತ ನಿಮ್ಗೆ ಒಂದ್ಸಲ ಮಾಡ್ರಿ ಅಣ್ಣ. ನಾನು ನಿಮ್ ತಾಯಿಗೂ ಹೇಳ್ತೀನಿ ಕೇಳಿಸ್ಕೊ. ನಮ್ಮ ತಾಯಿನ ಅಣ್ಣ ಕಣ್ಣು ಸತ್ಯ ಹೇಳ್ತಿರೋದು. ನಿಮ್ ಸೊತ್ತಾಗ್ಲು ಅಣ್ಣ. ಇಂಥ ನನ್ನ ಮಕ್ಳಿಗೆ ಸಿಗೋದು ನಮ್ಗೆ. ನಮ್ಗೆ ಕೋರ್ಟು ಮರ್ತೇ ಹೋತು, ಟೈಮ್ ಆಗಿ ಹೋತು ಕೋರ್ಟು ಅಣ್ಣ. ಮರ್ತೇ ಬಿಟ್ಟಿದ್ದೀನಿ ನಮ್ಗೆ. ಅಣ್ಣ ಅಣ್ಣ ನರಸಿಂಹಣ್ಣ